ಆನಂದ. ನಮ್ದು ಮಾಫ್ ಕರೋ ತಾಯಿ. ನಮ್ಮ ದೇಶದಾಗ ಖಾದಿ ಬಟ್ಟೆ ತೊಟ್ಕೊಂಡು ಚೀಲ ಮಾಡ್ತಿದ್ದಾವ, ಟೋಪಿ ಹಾಕ್ತಿದ್ದಾವ. ಆದ್ರೆ ಈ ಅಬ್ದುಲ್ ಮೇಸ್ಟರ್ ಮಾತ್ರ ಆ ಮಾದೇಶಂದ್ರ ಹೆಂಡತಿ ಚಕೋರಿಗಾಗಿ ಈ ವೇಷ ಹಾಕಿದವ. ನಮ್ದು ಕಿತ್ತೋಡ ಹೆಣ್ಣಿಂದು ಚಟ ಜಾಸ್ತಿ ಅದಾವ. ಮಾದೇಶಂದ್ರ ಹೆಂಡತಿದು ಪಿಗರಿ ನೋಡಿ ನಮ್ದು ಪ್ಯಾರ್ हो गया, पैसा भी बर्बाद हो गया. ಆದ್ರೂ ನೋ ಟೆನ್ಷನ್, ಯಾಕಂದ್ರೆ ಸೂಳೆಂಗೆ ಕೊಟ್ಟಂದು ಹಣ ಸುಡ್ಗಾಡ್ಗೆ ಹೋದ್ ಹೆಣ ಎರಡೂ ಒಂದೇ ಐತಿ. ನಮ್ದಕ್ಕೆ ಪ್ಲಾನ್ ಪ್ರಕಾರ ಚಕೋರಿ ಮಾದೇಶನ್ನ ಕರ್ಕೊಂಡು ಇದೇ ದಾರಿಯಾಗಿ ಬರ್ತಾ ಇದ್ದಾಳೆ. ಬರ್ಲಿ ಬರ್ಲಿ ಬರ್ಲಿ. ನಾಗಶ್ರೀ ನಮಃ. ಓಂ ಶ್ರೀ ರಂಜಿತಾಶ್ರೀ ನಮಃ. ಓಂ ಶ್ರೀ ಸೌಮ್ಯಾಶ್ರೀ ನಮಃ. ಓಂ ಶ್ರೀ ರಾಗಿಣಿಯಾಶ್ರೀ ನಮಃ. ಓಂ ಶ್ರೀ ರಾಗರ್ತಿ ನಮಃ. ಚಕೋರಿ ಹನುಮಂತಪುರ ಗುಡಿಗ ಬೆಳಿಕೆರಿ ಹೋಗೋಣ ಅಂತ ಹೇಳಿ ಇದೇನಿದ? ಅಯ್ಯೋ ಕಳ್ಸೋವಿ. ಗೋವಿಂದ ಗೋವಿಂದ, ಅಯ್ಯೋ ಗೋವಿಂದ ಕರ್ಕೊಂಡು ಬಂದಿದ್ದೇನೆ. ಏನ್ ಮಾಡ್ಲಿಕ್ಕೆ ಹತ್ತಿದ್ದೆ? ಕಲ ಸ್ವಾಮಿಗಳಲ್ಲ, ಇವರು ಶ್ರೇಷ್ಠ ಸ್ವಾಮಿಗಳು. ಇವರಂತ ಸ್ವಾಮಿಗಳು ಜಗತ್ನಾಗಿಲ್ಲ. ನಿತ್ಯಾನಂದ ಸ್ವಾಮಿಗಿಂತ ಒಂದು ಕೈ ಮೇಲೆ ಅದಾರ. ಅಲ್ಲ, ಈ ಚಕ್ರಾನಂದಂದು ಸ್ವಾಮಿಂದು ತಪಸ್ಸನ್ನು ಭಗ್ನಗೊಳಿಸಿದ ಈ ಕುಂದ್ರಾಣಿ ಪ್ರಾಣಿ ಯಾವುದು? ಸ್ವಾಮಿಗಳೇ, ನಾವು ನಿಮ್ ದರ್ಶನಕ್ಕಾಗಿ ಓಡೋಡಿ ಬಂದ್ರು. ಓಂ ಶ್ರೀ ನಾಗಶ್ರೀ ನಮಃ. ಓಂ ಶ್ರೀ ನಾಗವೇಣಿಯಾಯ ನಮಃ. ಎದ್ದೇಳು ಭಕ್ತ, ನಿಮ್ದಕ್ಕೆ ಭೇಟಿದು ನೋಡಿ ನಮ್ದಕ್ಕೆ ಬಹುತ್ ಖುಷಿ ಆಗೈತಿ ಭಕ್ತ. ಸ್ವಾಮಿಗಳೇ, ಭೇಟಿ ಭೇಟಿ ಅಂತ ನನ್ನ ಪ್ರಾಣ ತೆಗಿಬೇಡ್ರಿ ನೋಡಿ. ಭೇಟಿ ಅಂತ ಈಕೆ ನನ್ನ ಭೇಟಿ ಕಣ್ಣಾಗ ಆಗ್ತಾವಂತ ಇವ್ರಿಗೆ ಕಣ್ಣು ಓಡ್ ಹೋಗೈತಿ ಅವ್ರ. ಸ್ವಾಮಿಗಳೇ, ಈಕಿ ನನ್ನ ಭೇಟಿ ಅಲ್ಲ, ನನ್ನ ಹೆಂಡತಿ. ನಾನು ಮಾದೇಶ, ಆಕಿ ಚಕೋರಿ. ಸ್ವಾಮಿಗಳ ಗಂಡ ಅದನ್ರಿ, ಮದ್ವೆ ಆಗಿ 2 ವರ್ಷ ಆಯ್ತು, ಇನ್ನಾದ್ರೂ ಹೊಟ್ಟ ಒಂದು ಹುಳಾನ ಹುಟ್ಟಿಲ್ಲ. ಹೆಂಗ ಮಾಡಿ ನಂಗೆ ನೀವೇ ದಾರಿ ತೋರಿಸ್ಬೇಕ್ರಿ. ಓಂ ಶ್ರೀ ದೇವಕ್ಕಾಯ ನಮಃ. ಓಂ ಶ್ರೀ ದೇವಕ್ಕಾಯ ನಮಃ. ಓಂ ಶ್ರೀ ಸುಶೀಲಕ್ಕಾಯ ನಮಃ. ಭಕ್ತ ಮಾದೇಶ, थोड़ा दिन में ನಿಮ್ದಕ್ಕೆ ಸಂತಾನ ಬಗ್ಗೆ ಆಗ್ತಿದಾವ. ಭಗವಾನ್ ऊपर मैं नीचे हूँ. ಸ್ವಾಮಿಗಳೇ, ಭಗವಾನ್ ಮ್ಯಾಲಿದಾನೋ ಕೆಳಗಿದಾನೋ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರ ಸಾಲಿ ಮೇಸ್ಟರ್ ಬಡ್ಡಿ ಮಗನಿಂದ ನನ್ನ ಹೆಂಡತಿ ಓಡಾಡ್ತಾ ಇದ್ದಾಳೆ. ರಾತ್ರಿ ನಿದ್ಯಾಗ ಅಬ್ದುಲ್ಲಾ ಅಬ್ದುಲ್ಲಾ ಅದಿಲ್ಲ ಇದಿಲ್ಲ ಅಂತ ಬೊಬ್ಬೆ ಹೊಯ್ಕೋತಾಳ. ಸ್ವಾಮಿಗಳೇ, ಮೊದಲ ಸಾಲಿ ಮೇಸ್ಟರ್ ಬಡ್ಡಿ ಮಗನಿಗ ತಂತ್ರ ಮಂತ್ರ ಮಾಡಿ ಲಿಂಬು ಬಳಸಿ ಮೈಕ ಮಕ್ಕಿ ಕಳಿಸ್ಬೇಕು ಸ್ವಾಮಿಗಳೇ. ಓಂ ಶ್ರೀ ಶ್ರೀಸ್ಮಿತಾಯ ನಮಃ. ಓಂ ಶ್ರೀ ಶಿಲ್ಪಾ ಶೆಟ್ಟಿ ನಮಃ. ಭಕ್ತ ಮಾದೇಶ, ಅವನು ಸಾಧಾರಣ ಶಾಲೆ ಮಾಸ್ತರ್ ನೀವು. ನಿಮ್ದಕ್ಕೆ ಹೆಂಡತಿಗೆ ಬಂದ ಅಗ್ನಿ ಪರೀಕ್ಷೆಗಾಗಿ ಬಂದಂತ ಭಗವಾನು, ಆ ಭಗವಾನ್ ನಿಮ್ದಕ್ಕೆ ಸಂತಾನ ಬಗ್ಗೆ ಕೊಡ್ತಿದ್ದಾವ. ಸ್ವಾಮಿಗಳೇ, ಹೇಳು. ಆ ಸಾಲಿ ಮೇಸ್ತ್ರ ಮಗ ಭಗವಾನ್ ಅದನು ಬದಮಾಶ್ ಅದನು ಒಂದೂ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಹೆಂಡತಿ ತಲೆ ಮಾತ್ರ ಹೆಂಗೋ ಹಾಳು ಮಾಡ್ಯಾನ. ಮತ್ತೆ ಈಕಿ ನನ್ನ ದಾರಿ ಬರೋ ಲೆಕ್ಕನೇ ಇಲ್ಲ. ರೀ ಸ್ವಾಮಿಗಳ, ಅವ್ನು ಇದ್ದಿದ್ದಾಗ ಹೋಗಲಿ ಬಿಡ್ರಿ. ನನಗ್ ಮಾತ್ರ ನಾ ಜೀವನದಾಗ ಬಾಳ ಮುಂದಕ್ಕೆ ಬರ್ಬೇಕು, ರೊಕ್ಕ ಮಾಡ್ಬೇಕು, ಕಾಸು ಮಾಡ್ಬೇಕು. ಒಂದು ಉಪಾಯ ಇದ್ರೆ ಹೇಳ್ರಿ ಗುರುಗಳ ನನಗೆ. ಈಗ ಬಂದದ ಕಾಸೆ ಕೊಟ್ಟು ನಾವು. ಮಂಗೆ ಭಕ್ತೆ, ನಿನ್ನ ಹಸ್ತವನ್ನು ಕೊಡುವೆಯಾ? ತೆಗೆದುಕೊಳ್ಳಿ ಸ್ವಾಮಿ. ಸ್ವಲ್ಪ ಹಂಗೆ ಭವಿಷ್ಯನ ಹೇಳ್ರಿ ಸರ್. ಹಿಚಿಕ್ತಾ ಇದ್ರಲ್ಲ, ಏನ್ ಮಾಡ್ತಿದ್ರಿ? ಭಕ್ತ ಮಾದೇಶ, ನಿಂದು ಹೆಂಡ್ತಿದು ಮನೆಯಲ್ಲಿ ಪಾತ್ರಿ ತಿಕ್ಕಿ ತಿಕ್ಕಿ ಇರೋ ಬರೋ ರೇಖೆಗಳೆಲ್ಲ ಕೈಕ ಸುಮ್ ಜೊತೆಗೆ ಹೋಗ್ಬಿಟ್ಟಿದಾವ. ಅದಕ್ಕ ಸ್ವಲ್ಪ ತಿಕ್ಕಿ ತಿಕ್ಕಿ ಹೇಳ್ಬೇಕು. ಹಂಗೆ ಅನ್ನ ಸಾಂಬಾರ್ ಐತಿ ನೋಡ್ರಿ ಅದ್ರೊಳಗೆ.
ಬಾಜಿನೂ ಐತಿ ಸ್ವಾಮಿಗಳ ಮತ್ತೆ ಮೂರ್ತಿ ಅಂತ ಹೋಗ್ಬೋದ ನೀವು ಓಡಿಸ್ಬೇಕಾದ್ರೆ ಸ್ವಲ್ಪ ಮೆತ್ತಗ ಭಕ್ತ ಮಾದೇಶ ಇದೇನು ಕಮಲಾ ಮೆಡಿಕಲ್ ಎಕ್ಸರ್ನೂ ಅಲ್ಲ, ನಾನೇನು ಶಶಾಂಕ್ ಡಾಕ್ಟರ್ನೂ ಅಲ್ಲ. ಆ ದಿವ್ಯ ದೃಷ್ಟಿಯಿಂದಾನೇ ನೋಡಿ ಇವಳದ್ದು ಭವಿಷ್ಯವನ್ನು ಹೇಳ್ಬೇಕು. ಅಲ್ಲ ನಿಮ್ಮ ದಿವ್ಯ ದೃಷ್ಟಿನೇ ನೋಡಿ ಇಲ್ಲಿಲ್ವಾ ಹೇಗ ಭಕ್ತ ಮಾದೇಶ ನಿನ್ನಂತಿದ್ದು ಸೂಪರ್ ಐತಿ. ಏನ ನಸೀಬು ಹೇಳಿ ಮತ್ತೆ ಸೂಪರ್ ಐತಿ ಅಂತ. ಮುಂದಿನ ತಿಂಗಳದಾಗ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬರ್ತಿದಾವ. ನಿಮ್ದು ಹೆಂಡ್ತಿದು ಚಪ್ಪದ ಕೆರಿ ವಾಡ, ದೋಂಕರ್ನ ಕೆರಿ ವಾಡ, ಹರ್ಕಂತ್ರ ಕಾರ ವಾಡದಾಗ ನಿಲ್ಲಿಸಿದ್ರ. ತೆಪ್ಪದ ಕೆರಿಯಾಗ ಕೇಶವ ಜಗದೀಶ ಅದಾರ, ಪ್ರವೀಣ್ದು ಜೋಗ್ ಇದಾನ, ಸುಶೀಲಕ್ಕಂದು ನಾರಾಯಣ ಇದಾನ, ವಿನೋದಂದು ಬೀರಣ್ಣ ಇದಾನ. ಈ ಕಡೆ ಚಂದ್ರಕಾಂತ್ ಬಲೆಗಾರ ಅದಾನ, ಸೋಮೇಶ್ವರ ಇದಾನ. ಆದ್ರ ಗಂಕಾರ್ನ ಕೆರೆಗೆ ಹೋಗುವಾಗ ಮಾತ್ರ ಹುಷಾರು, ಆ ನನ್ನ ಮಗ ಅಜಿತ್ ಗಣಪತಿ ಅದಾನ. ಯಾರು ಇಲೆಕ್ಷನ್ನಿಗೆ ಹೇಳಿ ಯಾರು ಬಿದ್ದು ಠೇವಣಿ ಕಳ್ಕೊಳ್ಳಿ. ಆ ನನ್ನ ಮಗನಿಗ ಫಿಗರ್ ನಿಂತಿದಾವಂದ್ರ ಇಲೆಕ್ಷನ್ ಮುಗುವರೆಗೂ ಆಕಿ ಸೆರೆಗೆ ಬಿಡಲ್ಲ. ಥೋಡಾ ಹುಷಾರು. ಇವರೆಲ್ಲ ಸೇರಿ ನಿಮ್ದಕ್ಕೆ ಹಿಂತಿನ ಇಲೆಕ್ಷನ್ ನಲ್ಲಿ ಆಸ್ತಿ ತರ್ತಿದಾವ, ಪೈಸಾ ಬಿ ಮಸ್ತ್ ಮಾಡ್ತಿದಾವ. ಮಸ್ತ್ ಬೇಕೇ ಬೇಕು ಮತ್ತೆ ಬಿಡ ಸ್ವಾಮಿಗಳೇ. ನೀವೆಲ್ಲ ಈಜಿ ಈಜಿ ತಿಳಿಯೋದ್ಮ್ಯಾಗ ಮತ್ ದುಸ್ರಾ ಮಾತೇ ಇಲ್ಲ ನಮ್ದು. ಹೌದೇನಾ? ಇವರೆಲ್ಲ ನನ್ನ ಹೆಂಡತಿ ಮ್ಯಾಲ ತರ್ತಾರಂದ್ರ ಮತ್ ನನ್ನ ಹೆಂಡತಿನ ಎಲೆಕ್ಷನ್ ದಾಗ ನಿಲ್ಸಕ್ ರೆಡಿ ಅದೀನಿ. ನಿಮ್ದಕ್ಕೆ ಹೆಂಡ್ತಿನ ಮುಂದಕ್ಕೆ ತರೋದು ಜವಾಬ್ದಾರಿ ನಮ್ದಕ್ಕೆ. ಏನ ಜೀವದಾಗಲ್ಲ. ಈಗ ನಿಮ್ದು ಹೆಂಡತಿದು ಜೊತೆಗೆ ಆ ಚಕ್ರಾನಂದೊಂದು ಸ್ವಾಮಿಂದು ಧ್ಯಾನ ಮಾಡಿದ್ರ ಮುಂದೆ ಹಚ್ಚಾಗ್ತಿದಾವ, ಬಿಟ್ರೆ ಬಚ್ಚ ಬಿ ಆಗ್ತಿದಾವ. ಸತ್ಯಾನಂದ ನಿತ್ಯಾನಂದ ಅಂತ ಸ್ವಾಮಿಗಳೆಲ್ಲ ಹಾಳಾಗಿ ಹೋಗ್ಯಾರ. ಮತ್ತೆ ಹೆಂಗಂತ ಸಿಕ್ಬಿಟ್ರ ನಿರ್ನಾಮ ಅವ್ರ ಮತ್ ಮಾತಾಡ್ಲಿಕ್ಕಿಲ್ಲ. ಸ್ವಾಮಿಗಳೇ ಹೇಳಿ. ನಿಮ್ಮ ಧ್ಯಾನ ಮಾಡ್ಲು ನಾವು ಸದಾ ಸಿದ್ಧಿದ್ದೇವೆ. ಬಾಚೆ ಕೊಡಿ ಸ್ವಾಮಿಗಳ ಧ್ಯಾನ ಮಾಡೋಣ. ನಾನ್ ರೆಡಿ ಇದ್ದೀನಿ ಅವಾಗಿಂದನು. ತಗೋ ಬಂದ ತೀರ್ಥ ತಗೋ. ಎಲ್ಲಿ ಈ ನನ್ನ ಮಗನಿಗ ತೀರ್ಥದಾಗ ಮಗ್ನ ಬರೋ ಔಷಧಿ ಹಾಕಿದಾವ. ಭಕ್ತ ಮಾದೇಶ ಎಲ್ಲಿದ್ಯಾ? ನಾನೀಗ ಅಂಕೋಲಾ ವಿಜಯ ಬ್ಯಾಂಕ್ ಕೆಳಗಿದ್ದೀನಿ. ನಮ್ಮ ಮಾದೇವಕ್ಕನ ಸಚಿನ್ ಹಾಕೇನಿ ಬಿಡು, ಟೈಮ್ ಆಗೈತಿ ಬರ್ತೀನಿ ಅಂತ ಹೇಳಿದ್ದ. ಇನ್ನ ಅರ್ಧ ಗಂಟೆಯಲ್ಲೇ ನಿನ್ನು ಆ ನನ್ನ ಮಗ ಹಿತೇಶ ಬಾಬು ಬರ್ತಾರ. ಆ ನನ್ನ ಮಕ್ಕಳಿಗ GC ಕಾಲೇಜ್ ಒಂದ್ ರೌಂಡ್ ಹೊಡೆದಿಲ್ಲ ಅಂದ್ರ ರಾತ್ರಿ ನಿದ್ದೆನೇ ಬರುದಿಲ್ಲ ಅಂತ. ಅದಕ್ಕ ಅವರು ಮಾಣಿವಣ್ಣಪ್ಪನ ಮನ್ಯಾಗ ಟೈಮ್ ಪಾಸ್ ಮಾಡ್ತಾರಂತ. ಈ ನನ್ನ ಮಗನಿಗ ಮೂರ್ಛೆ ಹೋಗೋ ತೀರ್ಥ ಕೊಟ್ಟಿದ್ದಾವ. ಇನ್ನು 10 ಮಿನಿಟ್, ನೋ ಟೆನ್ಷನ್. ಮತ್ತೆ ಟೆನ್ಷನ್ ಯಾಕೆ? ಹೋದನು ನಿಶೆ ಎಲ್ಲಿ ಜಾರಿ ಹಾಕಿದ್ರಿ ಅಲ್ಲ? ಹೋಗೋಣ ಪ್ರೇಮ ಲೋಕಕ್ಕೆ ಹಾರಿ. ಹಾಗಾದ್ರೆ ಹಾ ನಡೆಯೋಣ ಜಾರಿ. ಓ